ಇಲ್ಲಿ ಬಂದಿರುವಂಥ ನಮ್ಮ AIC ಸೆಕ್ರೆಟರಿ ಆದಂಥ ನಮ್ಮ ಅಭಿಷೇಕ್ ದತ್ತಾಜಿಯವರೇ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಂತ ವೆಂಕಟೇಶ್ವರಣ್ಣನವರೇ, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಲಕ್ಷ್ಮಣಣ್ಣನವರೇ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಅಮ್ಮಣ್ಣನವರೇ, ನಮ್ಮ OBC ಉಪಾಧ್ಯಕ್ಷರಾದಂಥ ನೀಲಕ್ಕನವರೇ, ಇನ್ನೂ ಇಲ್ಲಿ ಅನೇಕ ಗಣ್ಯರಿದ್ದಾರೆ. ದಯವಿಟ್ಟು ಕ್ಷಮಿಸಿ, ಖಂಡಿತ ಭಾವಿಸಬೇಡಿ. ಹೆಸರು ಹೇಳ್ಕೊಂಡು ಹೋದ್ರೆ ನನಗೆ ಹೇಳಿರಲಿಲ್ಲ. ಅದರಿಂದ ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈ ಕಾರ್ಯಕ್ರಮದ ಬಗ್ಗೆ ನನಗೆ ರಾತ್ರಿ ಗೊತ್ತಾಗಿತ್ತು. ಒಂದು ಇಂಪಾರ್ಟೆಂಟ್ ಲೀಡರ್ಗಳು ಮಾತ್ರ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈಗ ಎಲ್ಲರೂ ನಮಗೆ ಇಂಪಾರ್ಟೆಂಟ್, ಎಲ್ಲ ಲೀಡರ್ ಕೂಡ. ನಮಗೆ ಇಲ್ಲಿ ನಾವು ಸೋತಿದ್ದೀವಿ. ಸೋತ ಮೇಲೆ ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ನಮಗೆ ತುಂಬಾ ತೊಂದರೆಗಳಾಗುತ್ತೆ. ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಈಗ ಒಬ್ಬರು ಸ್ಯಾಟಿಸ್ಫೈ ಆದಾಗ ಇನ್ನೊಬ್ಬರು ಗುಂಪುಗಾರಿಕೆ ಮಾಡುವಂತ ಸಂದರ್ಭಗಳು ಉದ್ಭವ ಆಗ್ತವೆ. ದಯವಿಟ್ಟು ಎಲ್ಲರಿಗೂ ಅವಕಾಶಗಳಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ನಾವು ಇಲ್ಲಿ ಪಕ್ಷದ ಸಂಘಟನೆಗೆ ಮಾಡಬೇಕಾದ್ರೆ ನಮಗೆ ಸರ್ಕಾರದಿಂದ ಸಹಕಾರ ತುಂಬಾ ಅಗತ್ಯ. ನನಗೆ ಸಾಹೇಬರಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಹೇಳ್ತೀನಿ. ನಮಗೆ ಸರ್ಕಾರದಿಂದ ಮತ್ತು ಜಿಲ್ಲಾ ಮಂತ್ರಿಗಳಿಂದ ಎಲ್ರಿಗೂ ನಮಗೆ ಸಹಕಾರ ಅಗತ್ಯ. ನನಗೆ ಇಲ್ಲಿ ಟಿಕೆಟ್ ಕೊಡಕ್ಕೆ ಮೂಲ ಕಾರ್ಯಕರ್ತರಾದ ನಮ್ಮ ಕೊತ್ತೂರು ಮಂಜಣ್ಣನವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಂಜಣ್ಣ ಜೊತೆಗೆ ಇಲ್ಲಿನ ಎಲ್ಲ ಮುಖಂಡರು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ನನಗೆ ಎಲ್ಲರೂ ಸಹಕಾರ ಮಾಡಿ ಟಿಕೆಟ್ ಕೊಡಿಸು ಈ ಮಟ್ಟಕ್ಕೆ ಬೆಳೆಸಿದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನಿಲ್ಲಿ ಪಕ್ಷ ಕಟ್ಟಬೇಕಾದ್ರೆ ನನಗೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಸರ್ಕಾರದಿಂದ ಕೂಡ ನನಗೆ ಸಪೋರ್ಟ್ ಬೇಕು. ಮೊಟ್ಟ ಮೊದಲನೇದಾಗಿ ಪಕ್ಷವನ್ನು ಕಟ್ಟಬೇಕಾದ್ರೆ ಮುನ್ಸೂಚನೆ ಘಟಕಗಳನ್ನು ನಾವು ತುಂಬಿಸಬೇಕು, ನಾಮನಿರ್ದೇಶನಗಳನ್ನು ತುಂಬಿಸಬೇಕು. ನಾನು 2 ವರ್ಷದಿಂದ ಪ್ರಯತ್ನ ಪಟ್ಟು ದಯವಿಟ್ಟು ನೀವು ಅನಿತಾ ಭಾವಿಸಬೇಡಿ, 5 ಸಲ ನಾನು ಲಿಸ್ಟ್ ಕೊಟ್ಟಿದ್ದೀನಿ. ನಮ್ಮ ಸಾಹೇಬರು ಕೂಡ ನಾನು ಲಿಸ್ಟ್ ಕೊಟ್ಟಿದ್ದೀನಿ. ಇದುವರೆಗೂ ಕೂಡ ನಮಗೆ ಇನ್ನು ನಾಮನಿರ್ದೇಶನ ತುಂಬಿಲ್ಲ. ಈಗ ರೀಸೆಂಟ್ ಆಗಿ ಒಂದು 15 ದಿವಸದ ಕೆಳಗಡೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸೈನ್ ಹಾಕೊಂಡಿದ್ದಾರೆ. 2 ವರ್ಷದಿಂದ ಕಷ್ಟಪಟ್ಟಿದ್ರೆ ಈಗ ಸೈನ್ ಹಾಕೊಂಡಿದ್ದಾರೆ. ವಿಷಯ ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ನನ್ನ ಮೇಲೆ ಹೇಳ್ತಾ ಇದ್ರೆ. ನಾನು ಸಾಹೇಬರ ಮುಂದೆ ಹೇಳ್ತಾ ಇದ್ದೆ, ಸಾಹೇಬರು ಕೂಡ ಲಿಸ್ಟ್ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಕೇಳ್ಕೊಬಹುದು. ಇದರಲ್ಲಿ ಎದುರುಗಡೆ ಇದ್ದಾರೆ. ಅದರ ಜೊತೆಗೆ ಮುನ್ಸೂಚನೆ ಘಟಕಗಳು ತುಂಬಿದ್ರೆ ನಾವು ಒಂದು 200-250 ಜನಕ್ಕೆ ನಾಮನಿರ್ದೇಶನ ಕೊಟ್ರೆ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ತಕ್ಷಣ ಬರ್ತಾರೆ. ಪಕ್ಷದ ಉತ್ತೇಜನ ಮಾಡಕ್ಕೆ ನಮ್ಗೆ ಒಂದು ಅನುಕೂಲ ಆಗುತ್ತೆ. ದಯವಿಟ್ಟು ನೀವೆಲ್ಲ ನನಗೆ ಈಗ ಸಹಕಾರ ಮಾಡಿ ಅದನ್ನು ಆದಷ್ಟು ಬೇಗ ನೀವು ಅದನ್ನ ತುಂಬಿಸ್ಕೊಟ್ಟು ಆರ್ಡರ್ ಮಾಡಿಕೊಟ್ರೆ ಒಳ್ಳೇದಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಸುಮಾರು 30 ಇನ್ನೂ ಹೆಚ್ಚಿನ ಮುನ್ಸೂಚನೆಗಳಿದೆ. ನಾನು ಒಂದು ಲಿಸ್ಟ್ ತಗೊಂಡಿದ್ದೀನಿ.
ಕಾರ್ಯಕರ್ತರಿಗೆ ಒಂದು ನಾವು ಗುರುತಿಸಿದಂಗಾಗುತ್ತೆ. 2 ವರ್ಷ ಆಯ್ತು. ಈಗ ನಮ್ಮ ಸರ್ಕಾರ ಬಂದಾಗಲೇ ನಾವು ಕಾರ್ಯಕರ್ತರನ್ನು ಗುರುತಿಸಲಿಲ್ಲ ಅಂದ್ರೆ ನಾವು ಇನ್ನ ಯಾವಾಗ ಗುರುತಿಸ್ತೀವಂತ ನಾವು ಕ್ವಶನ್ ಮಾರ್ಕ್ ಹಾಕೋಬೇಕಾಗುತ್ತೆ. ದಯವಿಟ್ಟು ಖಂಡಿತ ಭಾವಿಸಬೇಡಿ. ನೀವು ದಯವಿಟ್ಟು ಈ ಮುನ್ಸೂಚನೆ ಘಟಕಗಳು ನಾಮನಿರ್ದೇಶನಗಳನ್ನ ನಾವು ಬೇಗ ಒಂದು 15 ದಿವಸದಲ್ಲಿ ಇಲ್ಲ 1 ತಿಂಗಳಲ್ಲಿ ಬೇಗ ತುಂಬಿಸಿ ನಾವು ಇಲ್ಲಿ ಪಕ್ಷದ ಸಂಘಟನೆಗೆ ನಮಗೆ ಸಪೋರ್ಟ್ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನ ಒತ್ತಾಯಿಸ್ತಾ ಇದ್ದೀನಿ ಮತ್ತು ಬೇಡ್ಕೊಳ್ತಾ ಇದ್ದೀನಿ. 2 ಸರಿ. ಹಾಗೆ ನಮಗೆ ಮಂಜಣ್ಣ ಎಲ್ಲ ರೀತಿಯೂ ಸಹಕಾರ ಇದೆ, ನಾನು ಇಲ್ಲ ಅಂತಲ್ಲ, ನನಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಯಾವ್ದಾದ್ರು ಸರ್ಕಾರದ ನೌಕರರು ಟ್ರಾನ್ಸ್ಫರ್ ವಿಷಯದಲ್ಲಿ MP ಎಲೆಕ್ಷನ್ ವರೆಗೂ ನನಗೆ ಕರೆಕ್ಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರು ಸರ್ಕಾರದಲ್ಲಿ. MP ಎಲೆಕ್ಷನ್ ಆದ್ಮೇಲೆ ನಾನು ಕೊಟ್ಟಿರುವ ಲೆಕ್ಕದಲ್ಲಿ ಒಂದು ಅರ್ಥ ಇಲ್ಲ. ಎಲ್ಲರಿಗೂ ಗಮನಿಸ್ಕೋಬೇಕು. ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಸುಮ್ಮನೆ ನನ್ನ ಮೇಲೆ ನೀವು ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಂತ ನನಗೆ ನನಗೆ ಕ್ವಶನ್ ಕೇಳ್ತಾರೆ. MP ಎಲೆಕ್ಷನ್ ಆದ್ಮೇಲೆ ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ. ಅದು ಯಾವ ಕಡೆಯಿಂದ ಬರ್ತಾರೋ ನನಗೆ ಗೊತ್ತಿಲ್ಲ. ನೇರವಾಗಿ ಮಿನಿಸ್ಟ್ರಿ ಕಡೆಯಿಂದ ಇಲ್ಲ CM ಆಫೀಸ್ನಿಂದ ಬಂದು ಇಲ್ಲಿ ನನಗೆ ಬೊಟ್ಟೆ ಕೊಡಕ್ಕೆ ಬರ್ತಾರೆ. ಅಷ್ಟು ಬಿಟ್ಟರೆ ನನ್ನ ಮುಖಾಂತರ ಯಾವುದು MP ಎಲೆಕ್ಷನ್ ಆದ್ಮೇಲೆ ನನ್ನ ಮುಖಾಂತರ ಯಾವ ಸರ್ಕಾರ ನೌಕರರು ಕೂಡ ನನಗೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನು ಎಲ್ಲರೂ ಗೊತ್ತಾಗಲಿ, ನಿಮ್ಮ ಮುಂದೆ ಗೊತ್ತಾಗಲಿ. ಅದರಿಂದ ದಯವಿಟ್ಟು ನಾನು ನಿಮ್ಮೆಲ್ಲರ ಮುಂದೆ ನಾನು ಬೇಡ್ಕೊಳ್ತಾ ಇದ್ದೀನಿ. ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ನನಗೆ ಪೂರ್ತಿ ಸ್ವಲ್ಪ ಜವಾಬ್ದಾರಿ ಕೊಡಬೇಕು. ಸರ್ಕಾರದಿಂದ ಸ್ವಲ್ಪ ನನಗೆ ಸಪೋರ್ಟ್ ಮಾಡಬೇಕು. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಸಪೋರ್ಟ್ ಮಾಡಬೇಕು. ನಮ್ಮ ಎಲ್ಲ ಪಕ್ಷದ ಸಂಘಟನೆಗೆ ಈಗ ಖಾಲಿ ಇರುವ ಎಲ್ಲ ನಾಮಿನೇಟ್ ಪೋಸ್ಟ್ಗಳು ಮತ್ತು ಮುನ್ಸೂಚನೆ ಘಟಕಗಳನ್ನು ಭರ್ತಿ ಮಾಡಿ ಪಕ್ಷದ ಸಂಘಟನೆಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕಂತ ತಮ್ಮೆಲ್ಲರ ಪರವಾಗಿ ಹೇಳ್ಕೊಂತ ನನ್ನ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಗಮನಿಸುತ್ತಾ ನನ್ನ ಮಾತುಗಳನ್ನು